ಹುಡುಗಿ ಚೆನ್ನಾಗಿದ್ರೆ ಓಹೋ ಅಂತ ಕೆಮ್ಮಿ, ಚೆನ್ನಾಗಿಲ್ಲ ಅಂದ್ರೆ ಓಹೋ ಓಹೋ ಅಂತ ಸಿಗ್ನಲ್ ಕೊಡಿ. ಶತ್ರು ಸ್ಟ್ರಾಂಗ್ ಆಗದೆ ಇರೋ ತರ ನೋಡ್ಕೋಬೇಕು. ನನಗೆ ಅಂತ ಬಿಸ್ನೆಸ್ ಬೇಡ ಶಿವಕುಮಾರ್. ಹಾಗೆ ಹೇಳಕ್ ಆಗಲ್ಲ ಮೇಡಮ್. ಕನ್ಸ್ಟ್ರಕ್ಷನ್ಗೆ ಅಂತಾನೆ ನಾವೊಂದು ಕಂಪನಿನ ಶುರು ಮಾಡಿದ್ದೀವಿ. ಅದರಲ್ಲಿ 100 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಂಬಳ ಕೊಡಬೇಕು ಅಂದರೆ ಈ ಪ್ರಾಜೆಕ್ಟ್ ನಾವು ತಗೊಳ್ಳೇಬೇಕು. ಇದರಲ್ಲಿ ಖುಷಿ ಪಡೋ ವಿಷಯ ಏನು ಅಂದರೆ ಈ ಪ್ರಾಜೆಕ್ಟು ನಮ್ಮನ್ನು ಹುಡ್ಕೋ ಬಂದಿದೆ. ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಟ್ಯಾಲೆಂಟೆಡ್ ವರ್ಕರ್ಸು, ಇಂಜಿನಿಯರ್ಸ್ನ ಸಂಬಳ ಕೊಟ್ಟು ಹೈರ್ ಮಾಡಿದ್ದೀವಿ ಮೇಡಮ್. ಅವ್ರನ್ನ ಸುಮ್ಮನೆ ಕೂರಿಸಿ ಸಂಬಳ ಕೊಡೋಕ್ಕಾಗಲ್ಲ ಮೇಡಮ್. ತಿಂಗಳಿಗೆ 30 ರಿಂದ 35 ಲಕ್ಷ ಸಂಬಳ ಕೊಡಬೇಕಾಗುತ್ತೆ. ಪ್ರಾಜೆಕ್ಟ್ ಮಾಡಲ್ಲ ಅಂದ್ರೆ ಆ ಸಂಬಳನ ನಾವು ಕೈಯಿಂದ ಕೊಡಬೇಕಾಗತ್ತೆ. ಇಷ್ಟೆಲ್ಲ ಕಷ್ಟಗಳಿದೆ ಅಂತಂದ್ರೆ ಒಂದ್ ಕೆಲ್ಸ ಮಾಡೋಣ, ಶಾಂಭವಿ ಕನ್ಸ್ಟ್ರಕ್ಷನ್ಸ್ ನ ಕ್ಲೋಸ್ ಮಾಡಿಸ್ಬಿಡೋಣ. ರಾಕಿ, ಆ ಕಲ್ಪನಾ ಇಟ್ಕೊಂಡು ಸುಮಾರಷ್ಟು ಕೆಲಸ ಮಾಡಬೇಕು. ಅದು ಅರ್ಜೆಂಟಾಗಿ ಆಗಬೇಕು. ಯಾವ ಟೈಮಲ್ಲಿ ಏನಾಗುತ್ತೋ ನನಗೂ ಗೊತ್ತಿಲ್ಲ. ಏನ್ ಕೆಲಸ ರವನ್ ಭಾಯ್? ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ನ 99 ವರ್ಷಕ್ಕೆ ನನ್ನ ಹೆಸರಿಗೆ ಹಾಕಿಸ್ಕೋಬೇಕು. ಮತ್ತೆ ಇಲ್ಲಿವರೆಗೂ ಶಾಂಭವಿ ಗ್ರೂಪ್ ಆಫ್ ಕಂಪನೀಸ್ದು ಅಕೌಂಟ್ ಡೀಟೇಲ್ಸ್ ಬೇಕು. ಎಷ್ಟು ದುಡ್ಡು ಬಂದಿದೆ, ಎಷ್ಟು ದುಡ್ಡು ಎಲ್ಲಿಗೆ ಹೋಗಿದೆ, ಯಾವ ಪ್ರಾಜೆಕ್ಟ್ ಲಾಸ್ ಆಯಿತು, ಯಾವ ಪ್ರಾಜೆಕ್ಟಿಂದ ಎಷ್ಟು ಲಾಭ ಬಂತು, ಸ್ಕೂಲು, ಟ್ರಾನ್ಸ್ಪೋರ್ಟ್ ಕಂಪನಿ, ಫ್ಯಾಕ್ಟ್ರಿ, ಇದೆಲ್ಲದರ ಡೀಟೇಲ್ಸ್ ನನಗೆ ಬೇಕು. ಇದೆಲ್ಲದರ ಡೀಟೇಲ್ಸು ಶಿವಗಾಮಿ ಸಿಸ್ಟಮಲ್ಲಿರುತ್ತೆ. ಅದೆಲ್ಲದನ್ನು ಹಾರ್ಡ್ ಡಿಸ್ಕ್ಗೆ ಹಾಕೊಂಡು ನನಗೆ ಕೊಡು. ಸರಿ ರವನ್ ಭಾಯ್. ಗುರುಜಿ, ಏನು ಇಬ್ರು ಫ್ರೆಂಡ್ಸು ನಿಂತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಿರೋ ಹಾಗಿದೆ. ಹಾಗೇನಿಲ್ಲ ಗುರುಜಿ. ಶಿವಗಾಮಿ ಜಾಗಕ್ಕೆ ಕಲ್ಪನಾ ಅನ್ನೋ ಹುಡುಗಿನ ಕಳಿಸಿದ್ವಲ್ಲ, ಅವಳನ್ನ ಯೂಸ್ ಮಾಡಿಕೊಂಡು ಏನ್ ಕೆಲಸ ಮಾಡಿಸ್ಕೋಬೋದು ಅಂತ ಹೇಳ್ತಾ ಇದ್ದೆ ಅಷ್ಟೆ. ಅದ್ರ ಜೊತೆ ಇನ್ನೂ ಒಂದು ವಿಷಯ ಇದೆ ರಾವಣ್, ಅದ್ರ ಬಗ್ಗೆನೂ ಗಮನ ಕೊಡು. ಏನದು ಗುರುಜಿ? ರಾವಣ್, ಆದಿ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ದಾನೆ. ಸ್ಕ್ಯಾನಿಂಗ್ ಕೂಡ ಮಾಡಿಸಿದ್ದಾನೆ. ಡಾಕ್ಟ್ರು ಮನೆಗೆ ಬಂದು ಪಾಸಿಟಿವ್ ಆಗಿ ಮಾತಾಡ್ಬಿಟ್ಟು ಹೋಗಿದ್ದಾರೆ. ಆಪರೇಷನ್ ಆದರೆ ಮಾತು ಬರೋದು 100ಕ್ಕೆ 100ರಷ್ಟು ಸತ್ಯ ಅಂತೆ. ಆಪರೇಷನ್ ಡೇಟ್ ಕೂಡ ಫಿಕ್ಸ್ ಆಗಿದೆ ರಾವಣ್. ಇದು ಖುಷಿ ಪಡೋ ವಿಷಯ ಅಲ್ಲ ರಾವಣ್. ಯಾಕೆ ಗುರುಜಿ? ಆದಿಗ್ ಮಾತು ಬಂದ್ರೆ ನಮಗೂ ಒಳ್ಳೇದೇ ಅಲ್ವಾ? ನನ್ನ ನೆಟ್ವರ್ಕು, ಬುದ್ಧಿವಂತಿಕೆ, ಅವನ ಮಂತ್ರಶಕ್ತಿ ಎರಡನ್ನು ಬಳಸ್ಕೊಂಡು ಶಿವಗಾಮಿ ಆಸ್ತಿನ ನಮ್ಮ ಹೆಸರಿಗೆ ಮಾಡಿಸ್ಕೊಂಡು ಅವಳನ್ನ ನಾಶ ಮಾಡ್ಬೋದಲ್ವಾ? ರಾವಣ್, ನೀನು ಕಲ್ಪನಾ ಅನ್ನೋ ಹುಡುಗಿ ಇಟ್ಕೊಂಡು ಶಿವಗಾಮಿ ಆಸ್ತಿನ ಹೊಡೆಯೋ ಯೋಚನೆ ಮಾಡ್ತಾ ಇದೆಯಾ ಅಲ್ವಾ? ಹೌದು ಗುರುಜಿ. ಅಂದ್ರೆ ಇಲ್ಲಿ ಬರೀ ಬುದ್ಧಿಶಕ್ತಿ, ನೆಟ್ವರ್ಕ್ ಇದ್ರೆ ಸಾಕು, ಮಂತ್ರಶಕ್ತಿ ಅವಶ್ಯಕತೆ ಇಲ್ಲ ಅಲ್ವಾ? ಆದಿ ಇಲ್ದೇನೆ ನೀ ಈ ಕೆಲಸ ಮಾಡ್ತೀಯಾ ಅನ್ನೋದಾದ್ರೆ ಆದಿ ಯಾತಕ್ ಬೇಕು ಈಗ? ಈಗ ನೀನು ಆದಿನ ಬಳಸ್ಕೊಂಡ್ರೆ ಶಿವಗಾಮಿ ಆಸ್ತಿಲಿ ಆದಿಗೂ ಪಾಲ್ ಕೊಡ್ಬೇಕಾಗತ್ತೆ.
ಆದಿ ಇಲ್ದೇನೆ ನಿನ್ನಿಂದ ಈ ಕೆಲಸ ಸಾಧ್ಯ ಅನ್ನೋದಾದ್ರೆ ಆದಿ ಯಾತಕ್ ಬೇಕು ಅಲ್ವಾ? ಅಂದ್ರೆ ಆದಿಗೆ ಮಾತು ಬರದೇ ಇರೋದೇ ಒಳ್ಳೇದು. ಈ ಕೆಲಸನ ನೀನು ಒಬ್ನೇ ಮಾಡಿ ಮುಗಿಸು, ಪಾರ್ಟ್ನರ್ ಯಾಕಬೇಕು? ಯೋಚನೆ ಮಾಡು. ಮೇಡಮ್, ಈ ಮಾತು ನೀವ ಹೇಳ್ತಾ ಇರೋದು? ಈ ಕಂಪ್ನಿ ಶುರು ಮಾಡೋದಕ್ಕೆ ನೀವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತಲ್ಲ ಮೇಡಮ್. ಅದಲ್ಲದೆ ನಾವು ಅನ್ಕೊಂಡ ತಕ್ಷಣನೇ ಈ ಕಂಪ್ನಿನ ಮುಚ್ಚಕ್ಕಾಗಲ್ಲ. 3 ತಿಂಗಳು ಮೊದಲೇ ನೋಟಿಸ್ ಕೊಡಬೇಕು, ಅವ್ರಿಗೆ ಸೆಟ್ಲ್ಮೆಂಟ್ ಮಾಡಬೇಕು. ತುಂಬ ರೂಲ್ಸ್ ಇದೆ ಮೇಡಮ್. ಹಾಗಾದ್ರೆ ಇವತ್ತೇ ಎಲ್ರಿಗೂ ನೋಟಿಸ್ ಕಳಿಸ್ಬಿಡಿ. 3 ತಿಂಗಳು ಆಫೀಸಲ್ಲಿ ಸುಮ್ಮನೆ ಕೂರಿಸಿ ಸಂಬಳನೂ ಕೊಡಿ. ಯಾರ್ಯಾರಿಗೆ ಎಷ್ಟು ಸೆಟಲ್ಮೆಂಟ್ ಆಗಬೇಕು, ಯಾರ್ಯಾರಿಗೆ ಏನು ಅಮೌಂಟ್ ಇನ್ನೂ ಕೊಡಬೇಕು ಅಂತ ನನಗೆ ಮೇಲಲ್ಲಿ ಕಳಿಸಿ ಕೊಡ್ತೀನಿ. ಇದು ಬಿಸ್ನೆಸ್ ಮಾಡೋ ರೀತಿ ಅಲ್ಲ ಮೇಡಮ್. ಸಕ್ಸಸ್ಫುಲ್ ಆಗಿ ಕಂಪ್ನಿ ನಡೆಸೋದಕ್ಕೆ ಎಲ್ಲ ಟ್ಯಾಲೆಂಟ್ ಇದ್ದು ಎಕ್ಸ್ಟ್ರಾರ್ಡಿನರಿ ಇಂಜಿನಿಯರ್ಸು ವರ್ಕರ್ಸ್ನ ಇಟ್ಕೊಂಡು ಸಿಕ್ಕಿರೋ ಪ್ರಾಜೆಕ್ಟ್ನ ಬೇಡ ಅಂತ ಹೇಳಿ ಸುಮ್ಮನೆ ಕೂರಿಸಿ ಸಂಬಳ ಕೊಟ್ಟು ಕಂಪನಿನ ಕ್ಲೋಸ್ ಮಾಡೋದು ಸೆನ್ಸ್ ಇರೋರು ಮಾಡೋ ಕೆಲಸ ಅಲ್ಲ ಮೇಡಮ್. ಅಂದ್ರೆ ನನ್ನನ್ನ ನಾನ್ಸೆನ್ಸ್ ಅಂತ ಹೇಳ್ತಾ ಇದ್ದೀರಾ ಶಿವಕುಮಾರ್ ನೀವು? ನಿಮ್ಮ ಹತ್ರ ಕೇಳಿ ಬಿಸ್ನೆಸ್ ನಡೆಸೋಷ್ಟು ದಡ್ಡಿ ನಾನಲ್ಲ. ನನ್ನ ಬ್ಲಡ್ ಅಲ್ಲೇ ಬಿಸ್ನೆಸ್ ಇದೆ. ನೀವು ಮ್ಯಾನೇಜರು, ಓನರ್ ಅಲ್ಲ.